ಕೋಪದಲ್ಲಿ ನನ್ನ ಗರ್ಭವನ್ನೇ ಇಲ್ಲವಾಗಿಸಲು ಅಲ್ಲಿ ಬಂದವನು ಇಂದ್ರ. ಆತನು ದೇವಗಣದವನೇ. ನೀವು ಸದಾ ಶ್ರೀ ಹರಿಯ ಧ್ಯಾನದಲ್ಲೇ ಇರುವವರು. ನೀವು ದೇವಗಣದವರೇ. ಇನ್ನು ಈ ಆಶ್ರಮವನ್ನು ನಿಮಗೆ ನೀಡಿದವರು ಸಾಕ್ಷಾತ್ ಶ್ರೀಹರಿ. ಅವರು ದೇವರೇ. ನಾನು ಅಸುರಗಣದವಳು. ನನ್ನನ್ನು ಸಲಹುವ ಯಾವ ನಿಯಮಗಳೂ ನಿಮಗಿಲ್ಲ. ಆದರೂ ಈ ಉಪಕಾರವೆಸಗಿ ನನಗೆ ನೀವೇ ದೇವರಾದಿರಿ. ನನ್ನ ಪತಿಗೆ ಶ್ರೀಹರಿಯ ಮೇಲೆ ಪ್ರತೀಕಾರದ ಮನಸ್ಸಿದೆ. ಆದರೆ ಅವರ ಸಂತಾನವನ್ನು ಕಾಪಾಡಲು ಶ್ರೀಹರಿಯೇ ದಾರಿ ತೋರಬೇಕಾಯಿತು. ನನಗೆ ಯಾವ ನಿರಾಕರಣೆಯೂ ಇಲ್ಲ ದೇವರ್ಷಿಗಳೇ. ತುಂಬಾ ಸಂತೋಷ ಮಹಾರಾಣಿ. ನೀವು ಇಲ್ಲಿ ನಿಶ್ಚಿಂತೆಯಿಂದ ಇರಬಹುದು. ಬನ್ನಿ ಒಳಗೆ. ತುಂಬಾ ದಣದಿದ್ದೀರಿ. ವಿಶ್ರಾಂತಿಯನ್ನು ಪಡೆಯಿರಿ. ಬನ್ನಿ. ಬ್ರಹ್ಮದೇವಾಯ ನಮಃ. ಓಂ 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 ಬ್ರಹ್ಮದೇವಾಯ ನಮಃ. ದೇವರ್ಷಿಗಳೇ, ಈ ಪುಷ್ಪಮಾಲಿಕೆಯನ್ನು ಒಪ್ಪಿಸಿಕೊಳ್ಳಿ. ಇದು ನನ್ನ ಸೇವೆ. ಮಹಾರಾಣಿ, ಇದೆಂತಹ ವಿಡಂಬನೆ ಗಮನಿಸಿರುವಿರಾ? ಒಂದೆಡೆ ನಿಮ್ಮ ನಯವಿನಯದ ಪ್ರಾರ್ಥನೆ, ಇನ್ನೊಂದೆಡೆ ನಿಮ್ಮ ಪತಿ ಹಿರಣ್ಯಕಶಿಪುವಿನ ಘೋರ ತಪಸ್ಸು. ನಿಮ್ಮ ಭಕ್ತಿ ಭಾವ, ಹಿರಣ್ಯಕಶಿಪುವಿನ ದ್ವೇಷ ಭಾವ ಎರಡೂ ನನ್ನ ಪ್ರಭು ಶ್ರೀಹರಿಗೆ ಸಲ್ಲುತ್ತದೆ. ದೇವರ್ಷಿಗಳೇ, ನಾನಿನ್ನು ಎಷ್ಟು ಕಾಲ ಈ ಆಶ್ರಮದಲ್ಲಿ ಇರಬೇಕಾಗಿದೆ? ಮಹಾರಾಣಿ, ನಿನ್ನ ಪತಿ ಹಿರಣ್ಯಕಶಿಪು ತನ್ನ ತಪಸ್ಸಿನಿಂದ ಬ್ರಹ್ಮದೇವರನ್ನು ಮೆಚ್ಚಿಸಿ ವರ ಪಡೆಯುವವರೆಗೂ ನೀವು ಇಲ್ಲಿಯೇ ಉಳಿಯಬೇಕಾಗುತ್ತದೆ. ಈ ಸ್ಥಿತಿಯಲ್ಲಿ ಇದು ಅನಿವಾರ್ಯ. ಅಲ್ಲದೆ ಅನ್ಯಥಾ ಮಾರ್ಗವಿಲ್ಲ. ಇಲ್ಲಿ ಮಾತ್ರ ನಿಮ್ಮ ಗರ್ಭದಲ್ಲಿರುವ ಅಸುರ ಸಂತಾನ ಕ್ಷೇಮವಾಗಿರಲು ಸಾಧ್ಯ. ಅನ್ಯಥಾ ಚಿಂತಿಸದೆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯೂ, ನಿಮ್ಮ ಗರ್ಭದಲ್ಲಿರುವ ಶಿಶುವಿಗೆ ಆಹ್ಲಾದವೂ ದೊರೆಯುತ್ತದೆ. ನಾನು ಸದಾ ಜಪಿಸುವ ಒಂದು ಮಂತ್ರವನ್ನು ನೆನಪಿನಲ್ಲಿಡಿ ಮಹಾರಾಣಿ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ.
ನಾರಾಯಣಾಯ ನಾರಾಯಣ 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 ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಮಾತೆ ಮಹಾಲಕ್ಷ್ಮಿ, ನೀವೇ ನಮಗೆ ದಾರಿ ತೋರಬೇಕು. ಒಂದೆಡೆ ಮಾನವರಲ್ಲಿ ಧರ್ಮದ ಆಚರಣೆ ನಡೆಸದಂತೆ ದಾನವರು ತಡೆಯುತ್ತಿದ್ದಾರೆ. ಅದೇ ಕಾರಣಕ್ಕೆ ಹೋಮ ಹವನಗಳು ನಿಂತಿವೆ. ನಮ್ಮ ಕರ್ತವ್ಯಗಳು ನಮಗೆ ನೆರವೇರಿಸಲು ಸಾಧ್ಯವಾಗುತ್ತಿಲ್ಲ. ಋಷಿಗಳು ಕೊಡುತ್ತಿದ್ದ ಹವಿಸ್ಸಿಲ್ಲದೆ ನಾವು ಶಕ್ತಿ ಇಲ್ಲದಂತೆ ಇದ್ದೇವೆ. ಈಗ ನಮ್ಮಿಂದ ಅವರನ್ನು ರಕ್ಷಿಸಲು ಸಾಧ್ಯವಾಗುತ್ತಿಲ್ಲ. ಈಗ ನಮ್ಮಿಂದ ಅವರನ್ನು ಕಾಪಾಡಲಾಗುತ್ತಿಲ್ಲ. ಮಾತೆ, ನಮಗೆ ನೀವೇ ದಾರಿ ತೋರಬೇಕು. ದೇವತೆಗಳೇ, ಎದೆಗುಂದದಿರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಪ್ರಪಂಚದೊಳಗೆ ಕೆಡುಕು ಸಾಮ್ರಾಜ್ಯ ಸ್ಥಾಪಿಸಲಾಗುವುದಿಲ್ಲ. ಜಗತ್ತಿನ ಕಶ್ಮಲಗಳ ಅಳಿವಿಗಾಗಿ ಒಂದು ಕ್ರಾಂತಿ ಆರಂಭವಾಗಲಿದೆ. ಅದಕ್ಕಾಗಿ ಈಗ ವೇದಿಕೆ ಸಿದ್ಧವಾಗುತ್ತಿದೆ. ಜಗವೆಲ್ಲ ಶುಭ್ರವಾಗುತ್ತದೆ. ಆಗ ನಿಮ್ಮ ಕಷ್ಟಗಳೆಲ್ಲ ಕೊನೆಗೊಳ್ಳುತ್ತದೆ. ಮಹಾರಾಣಿ ಕಯಾದು, ಎಲ್ಲವೂ ಆ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷದಿಂದ ಸಾಧ್ಯವಾಯಿತು. ಎಲ್ಲವೂ ಅವನಿಚ್ಛೆಯೇ. ಸೃಷ್ಟಿಯ ಸರ್ವಸ್ವವು ಅವನೇ ಆಗಿದ್ದಾನೆ. ಶ್ರೀಮನ್ನಾರಾಯಣನ ಲೀಲಾ ವಿನೋದದಲ್ಲಿ ಅದ್ಭುತವಾದ ಸಂದೇಶಗಳಿವೆ. ಎಷ್ಟೋ ಸಲ ನಡೆಯುವ ಘಟನೆಗಳು ನಮಗೆ ಸಹಜವಾದದ್ದು ಮತ್ತು ಸರಳವಾದದ್ದು ಎಂದು ಎನಿಸಿಕೊಳ್ಳುತ್ತವೆ. ಆದರೆ ಅದರ ಉದ್ದೇಶ ಬೇರೆಯಾಗಿರುತ್ತದೆ ಹಾಗೂ ತುಂಬಾ ಸೂಕ್ಷ್ಮವಾದ ನೀತಿಯನ್ನು ಹೊಂದಿರುತ್ತದೆ. ಎಷ್ಟೋ ಸಲ ನಡೆದ ಘಟನೆಗಳನ್ನು ನಾವು ಸರಳವಾದದ್ದು ಮತ್ತು ಸಹಜವಾದದ್ದು ಅಂದುಕೊಂಡು ಸುಮ್ಮನಾಗಿ ಬಿಡುತ್ತೇವೆ. ಅದರ ಹಿಂದೆ ಉದ್ದೇಶ ಬೇರೆಯೇ ಆಗಿರುತ್ತದೆ ಹಾಗೂ ತುಂಬಾ ಸೂಕ್ಷ್ಮವಾದ ನೀತಿಯನ್ನು ಹೊಂದಿರುತ್ತದೆ. ನಾರಾಯಣ ನಾರಾಯಣ. ಹೌದು ದೇವರ್ಷಿಗಳೇ. ಹೇ ಕಯಾದು ಕೋರನೆ, ನಿನ್ನ ತಾಯಿ ಬಳಲಿಕೆಯಿಂದ ನಿದ್ರಿಸಿದರು. ನೀನು ಮಾತ್ರ ಶ್ರೀಮನ್ನಾರಾಯಣನಲ್ಲಿ ಉತ್ಸುಕನಾಗಿರುವಂತೆ ತೋರುತ್ತಿದೆ. ಹಾಗಾದರೆ ಹೇಳುತ್ತೇನೆ ಕೇಳು. ಆ ಶ್ರೀಹರಿಯೇ ಈ ಸೃಷ್ಟಿಯ ಜೀವಾಳ. ಶ್ರೀಹರಿಯೇ ಸೃಷ್ಟಿಯ ಆತ್ಮದ ಅಂತರಾಳ. ಭಕ್ತ ಪರಾಧೀನನಾದ ಭಗವಂತನು ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಇದ್ದಾನೆ. ಸದಾ ಅವನ ನಾಮಸ್ಮರಣೆಯನ್ನು ಮಾಡುವ ಭಾಗವತರನ್ನು ಉದ್ಧರಿಸುವ ದಯಾಳು ಅವನು. ಪರಮ ಕೃಪಾಳು ಅವನು. ಎಲ್ಲವೂ ಅವನ ಆಣತಿಯಂತೆ ನಡೆಯುತ್ತದೆ. ನಾನು ಇಲ್ಲಿ ಹೇಳುತ್ತಿರುವುದು ಕೂಡ ಅವನ ಇಚ್ಛೆಯೇ ಆಗಿರುತ್ತದೆ. ಆಹಾ, ಗರ್ಭದಲ್ಲಿರುವ ಶಿಶು ಮೂಕುಟ್ಟುತ್ತಿದೆಯಲ್ಲ. ಆಹಾ, ಎಂತಹ ಲೀಲೆ ನಿನ್ನದು ಪ್ರಭು. ಕೃತಾರ್ಥನಾದೆ, ನಾನು ಕೃತಾರ್ಥನಾದೆ. ಕಯಾದು ಕುಮಾರ, ಶ್ರೀಹರಿಯ ನಾಮಸ್ಮರಣೆ ನಿನ್ನ ಧ್ಯೇಯವಾದಲ್ಲಿ ಯಾರೂ ನಿನ್ನನ್ನು ಏನೂ ಮಾಡಲಾರರು. ಜೀವನ ಕಲ್ಯಾಣಕ್ಕೆ ಭಕ್ತಿಯೇ ಸರಳವಾದ ಮಾರ್ಗವಾಗಿದೆ. ನೀನು ಭಾಗವತೋತ್ತಮನಾಗು, ಭಾಗವತ ಶ್ರೇಷ್ಠನಾಗು. ಸಕಲ ಜೀವರಾಶಿಗಳನ್ನು ಸಲಹುವ ಜಗತ್ರಕ್ಷಕ ನನ್ನ ಪ್ರಭು ಶ್ರೀಹರಿಯ ಪರಮ ಭಕ್ತನಾಗು. ನಾರಾಯಣ ಹರಿನಾರಾಯಣ ಶ್ರೀಮನ್ನಾರಾಯಣ.
ನಾರಾಯಣ ಶ್ರೀನಾರಾಯಣ ಶ್ರೀಮನ್ನಾರಾಯಣ. ಹೇ ಅಸುರಾಧಿಪತಿಯೇ, ಕಣ್ಣು ತೆರೆಯುವಂತವನಾಗು. ನಿನ್ನ ಇಚ್ಛೆಯಂತೆಯೇ ಸ್ವತಃ ನಾನೇ ಬಂದಿದ್ದೇನೆ. ತಂದೆ, ಬಂದೆಯ? ಕೊನೆಗೂ ನನ್ನ ಮೇಲೆ ನಿನಗೆ ಕರುಣೆ ಬಂದಿದ್ದೆ. ಕೃತಾರ್ಥನಾದೆ, ಧನ್ಯನಾದೆ. ನೀನು ನಿನ್ನ ಪ್ರಾಣವನ್ನೇ ತ್ಯಜಿಸುವ ಹಂತಕ್ಕೆ ತಲುಪಿಬಿಟ್ಟಿದ್ದೇ ದಾನವೇಂದ್ರ. ಹಾಗಾಗಿ ಸ್ವಲ್ಪವೂ ತಡ ಮಾಡದೆ ನಿನ್ನ ಆಸೆಯನ್ನು ಪೂರೈಸಲು ಪ್ರತ್ಯಕ್ಷನಾಗಿದ್ದೇನೆ. ಆದರೆ ಅದಕ್ಕೂ ಮೊದಲು ನೀನು ನಿನ್ನ ಸಹಜ ಸ್ಥಿತಿಗೆ ಬರುವಂತಾಗಲಿ. ಕೃತಾರ್ಥನಾದೆ ತಂದೆ, ಕೃತಾರ್ಥನಾದೆ. ನಾನು ನಿನ್ನ ತಪಸ್ಸಿನಿಂದಾಗಿ ಸಂತುಷ್ಟನಾಗಿದ್ದೇನೆ. ನಿನಗೇನು ಬೇಕೋ ಕೇಳು. ಆದರೆ ವರದ ರೂಪದಲ್ಲಿ ಅಮರತ್ವವೊಂದನ್ನು ಬಿಟ್ಟು ನೀನು ಬೇರೆ ಏನನ್ನೇ ಕೇಳಿದರೂ ಅದನ್ನು ಕೊಡಲು ನಾನು ಸಿದ್ಧನಿದ್ದೇನೆ. ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ನಾನು ನಂಬಿದ್ದೇನೆ ತಂದೆ. ಹೇಗೂ ನನ್ನ ತಪಸ್ಸಿಗೆ ಮೆಚ್ಚಿಯೇ ಬಂದಿದ್ದೀಯ. ಕೊಡುವುದಾದರೆ ಅಮರತ್ವದ ವರವನ್ನೇ ಕೊಡು ತಂದೆ. ಅದು ಅಸಾಧ್ಯ ಹಿರಣ್ಯಕಶಿಪು. ಸಮಯ ವ್ಯರ್ಥ ಮಾಡಬೇಡ. ಕೊಡುತ್ತೀಯಾ ತಂದೆ? ನಾನು ಮೊದಲೇ ಹೇಳಿದಂತೆ ಅಮರತ್ವ ಒಂದನ್ನು ಬಿಟ್ಟು ನೀನು ಬೇರೆ ಏನೇ ಕೇಳಿದರೂ ಅದು ನಿನ್ನದಾಗುತ್ತದೆ. ಸರಿ, ಹಾಗಾದರೆ ನನ್ನ ತಪಸ್ಸನ್ನು ಮೆಚ್ಚಿ ನೀನು ನಿಜವಾಗಿಯೂ ಪ್ರಸನ್ನನಾಗಿದ್ದರೆ ನಾನು ಕೇಳಿದ್ದನ್ನು ಈಡೇರಿಸು. ಹಗಲಲ್ಲಾಗಲಿ ಇರುಳಲ್ಲಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಗಳಿಂದಾಗಲಿ, ಕ್ರಿಮಿಕೀಟ ಸರ್ಪಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ನರ ಯಕ್ಷ ರಾಕ್ಷಸ ಕಿನ್ನರ ಗಂಧರ್ವ ಕಿಂಪುರುಷರಾದಿಯಾಗಿ ನೀನು ಸೃಷ್ಟಿಸಿರುವ ಯಾವುದೇ ದೇವಿಯಿಂದಲೂ ನನಗೆ ಮರಣ ಬಾರದಂತೆ ಅನುಗ್ರಹಿಸು. ಯುದ್ಧಾದಿಗಳಲ್ಲಿ ಸದಾ ದಿಗ್ವಿಜಯನಾಗಿರುವಂತೆ ವರ ನೀಡು ತಂದೆ, ವರ ನೀಡು. ತಥಾಸ್ತು. ಈಗ 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 ನೆಮ್ಮದಿ ಆಯಿತು ಬ್ರಹ್ಮದೇವ, ಈಗ ನೆಮ್ಮದಿ ಆಯಿತು. ನನಗೀಗ ಸಮಾಧಾನವಾಯಿತು. ಘೋರ ತಪಸ್ಸಿಗೆ ಯೋಗ್ಯವಾದ ಫಲವೇ ಸಿಕ್ಕಿದಂತಾಯಿತು. ಸರಿಯಾದ ಪ್ರತಿಕಾರವನ್ನೇ ತೀರಿಸಿಕೊಳ್ಳುತ್ತೇನೆ. ಇಡೀ ಬ್ರಹ್ಮಾಂಡಕ್ಕೀಗ ನಾನೇ ಒಡೆಯ. ಅಮರನಾಗದೆಯೇ ಮರಣವನ್ನೇ ಗೆದ್ದ ಮಹಾಶೂರ. ಇನ್ನು ಸರ್ವಲೋಕಕ್ಕೂ ನಾನೇ ಅಧಿಪತಿ, ನಾನೇ ಚಕ್ರಾಧಿಪತಿ. ಅಸುರ ನಾಯಕನೀಗ ಸಕಲ ಲೋಕಕ್ಕೂ ನಾಯಕ. ಕಶ್ಯಪ ಬ್ರಹ್ಮ, ಹಿತೇಯ ಪುತ್ರ,
ಹಿರಣ್ಯಕಶಿಪುವಾದ ನಾನು ಘೋಷಣೆ ಮಾಡುತ್ತಿದ್ದೇನೆ. ಇಂದಿನಿಂದ ಸಕಲ ಸೃಷ್ಟಿಗೂ ನಾನೇ ಲೋಕೇಶ್ವರ, ನಾನೇ ಚಕ್ರೇಶ್ವರ, ನಾನೇ ಸರ್ವೇಶ್ವರ. ಹರೇ, ನಿನ್ನ ಅಂತ್ಯದ ಕ್ಷಣಗಣನೆ ಈ ಕ್ಷಣದಿಂದಲೇ ಆರಂಭ. ನಾರಾಯಣ ನಾರಾಯಣ, ಜಗತ್ರಕ್ಷಕ, ಭಗವಂತ, ಎಲ್ಲವೂ ನಿನ್ನ ಲೀಲೆ. ನಿನ್ನ ಆಣತಿಯಂತೆ ನಾನು ಇಲ್ಲಿ ಸೂತ್ರಧಾರ ಅಷ್ಟೇ. ಪ್ರಭು, ಈ ಬ್ರಹ್ಮಚಾರಿಗೆ ಈ ಅನುಭವ ಇದೇ ಮೊದಲು. ಕಾಡದಿರು ತಂದೆ, ಯಾವುದು ನೋವಿನಲ್ಲಿ ನರಳುತ್ತಿದ್ದಾಳೆ. ನನಗೆ ಆತಂಕ ಆವರಿಸಿದೆ. ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ನಾನು ಸದಾ ಶ್ರೀಹರಿಯ ನಾಮಸ್ಮರಣೆ ಮಾಡುತ್ತಾ ನನ್ನ ಭಕ್ತಿಯೇ ಶ್ರೇಷ್ಠ ಎಂದುಕೊಂಡಿದ್ದೆ. ಆದರೆ ನವಶಿಶುವಿಗೆ ಜನ್ಮ ನೀಡುವ ನೋವಿನ ಸಂದರ್ಭದಲ್ಲೂ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುತ್ತಿರುವ ಕಯಾದುವಿನ ಭಕ್ತಿಯೇ ಭಕ್ತಿ. ಮೆಚ್ಚಿದೆ ತಾಯಿ ನಿನ್ನ ಭಕ್ತಿಯನ್ನು. ಇದೇನಿದು? ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷನು ಜನಿಸುವ ವೇಳೆಯಲ್ಲೂ ಇದೇ ರೀತಿ ಸಂಭವಿಸಿತ್ತು. ಅಸುರ ಕುಲದ ಇಬ್ಬರು ಶೂರರು ಜನಿಸಿದ ವೇಳೆ ಪ್ರಕೃತಿಯು ತನ್ನ ಅಸಹನೆಯನ್ನು ವ್ಯಕ್ತಪಡಿಸಿತ್ತು. ಮತ್ತೀಗ ಅದೇ ಪುನರಾವರ್ತನೆಯಾಗುವಂತಿದೆ. ಅಂದರೆ ಅಸುರ ಕುಲದ ಮತ್ತೊಬ್ಬ ಕುಲದೀಪಕನು ಈ ಭೂಮಿಯ ಮೇಲೆ ಬರದಂತೆ ತಡೆಯುತ್ತಿರುವ ಸೂಚನೆ ಇರುವಂತಿದೆ. ಇನ್ನೇನು ಸಂಭವಿಸಲಿದೆಯೋ?